ಇವತ್ತಿನ ವಿಡಿಯೋ ಒಳಗೆ ನಾವು ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಮತ್ತು ಕಾನ್ಸೆಪ್ಟ್ ಆಫ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡನ್ನು ನೋಡೋಣ. ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಎಲಾಸ್ಟಿಸಿಟಿ ಮೀನ್ಸ್ ಫ್ಲೆಕ್ಸಿಬಲ್ ಆರ್ ಚೇಂಜಬಲ್. ಎಲಾಸ್ಟಿಸಿಟಿ ಅಂದ್ರೆ ಯಾವುದು ಚೇಂಜ್ ಆಗ್ತದಲ್ಲ ಅದಕ್ಕೆ ಎಲಾಸ್ಟಿಸಿಟಿ ಅಂತಾರೆ. ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಮೀನ್ಸ್ ಚೇಂಜ್ ಇನ್ ಡಿಮ್ಯಾಂಡ್ ಡ್ಯೂ ಟು ಚೇಂಜ್ ಇನ್ ಒನ್ ಆಫ್ ಇಟ್ಸ್ ಡೆಟರ್ಮಿನೆಂಟ್ಸ್ ವೈಲ್ ಅದರ್ ಡೆಟರ್ಮಿನೆಂಟ್ಸ್ ರಿಮೇನ್ ಕಾನ್ಸ್ಟೆಂಟ್. ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂದರೆ ಚೇಂಜ್ ಇನ್ ಡಿಮ್ಯಾಂಡ್ನಲ್ಲಿ ಚೇಂಜ್ ಆಗುತ್ತೆ. ಯಾಕೆ ಚೇಂಜ್ ಆಗುತ್ತೆ ಅಂದರೆ ಡ್ಯೂ ಟು ಚೇಂಜ್ ಇನ್ ಒನ್ ಆಫ್ ಇಟ್ಸ್ ಡೆಟರ್ಮಿನೆಂಟ್ಸ್. ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡಿನ ಡೆಟರ್ಮಿನೆಂಟ್ ಚೇಂಜ್ ಆಗುತ್ತೆ ಅಲ್ಲ, ಅದಕ್ಕೆ ಡಿಮ್ಯಾಂಡ್ ಚೇಂಜ್ ಆಗುತ್ತೆ. ವೈಲ್ ಅದರ್ ಡೆಟರ್ಮಿನೆಂಟ್ಸ್ ರಿಮೇನ್ ಕಾನ್ಸ್ಟೆಂಟ್. ಉಳಿದಿರೋ ಎಲ್ಲ ಡೆಟರ್ಮಿನೆಂಟ್ಸ್ಗಳು ಕಾನ್ಸ್ಟೆಂಟ್ ಆಗಿರ್ತವೆ. ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂದರೆ ಚೇಂಜ್ ಇನ್ ಡಿಮ್ಯಾಂಡ್ ಡ್ಯೂ ಟು ಚೇಂಜ್ ಇನ್ ಒನ್ ಆಫ್ ಇಟ್ಸ್ ಡೆಟರ್ಮಿನೆಂಟ್ಸ್. ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡಿನ ಡೆಟರ್ಮಿನೆಂಟ್ಸ್ ಯಾವುದಾದ್ರೂ ಒಂದು ಚೇಂಜ್ ಆಗುತ್ತೆ. ಆ ಚೇಂಜ್ ಆದಮೇಲೆ ಡಿಮ್ಯಾಂಡ್ನಲ್ಲಿಯೂ ಕೂಡ ಚೇಂಜ್ ಆಗುತ್ತೆ. ವೈಲ್ ಅದರ್ ಡೆಟರ್ಮಿನೆಂಟ್ಸ್ ರಿಮೇನ್ ಕಾನ್ಸ್ಟೆಂಟ್. ಉಳಿದಿರೋದು ಎಲ್ಲ ಡೆಟರ್ಮಿನೆಂಟ್ಸ್ಗಳು ಕಾನ್ಸ್ಟೆಂಟ್ ಆಗಿರುತ್ತೆ. ಇದನ್ನು ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಎಂದು ಕರೆಯುತ್ತಾರೆ. ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಮೀನ್ಸ್ ಚೇಂಜ್ ಇನ್ ಡಿಮ್ಯಾಂಡ್ನಲ್ಲಿ ಚೇಂಜ್ ಆಗುತ್ತೆ. ಯಾಕೆ ಚೇಂಜ್ ಆಗುತ್ತೆ ಅಂದರೆ ಡ್ಯೂ ಟು ಚೇಂಜ್ ಇನ್ ಒನ್ ಆಫ್ ಇಟ್ಸ್ ಡೆಟರ್ಮಿನೆಂಟ್ಸ್. ಒಂದು ಡೆಟರ್ಮಿನೆಂಟ್ ಚೇಂಜ್ ಆಗುತ್ತೆ. ಎದ್ರದ್ದು ಇಟ್ಸ್ ಅಂದರೆ ಇಲ್ಲಿ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡಿನ ಡೆಟರ್ಮಿನೆಂಟ್ಸ್ ಯಾವುದಾದ್ರೂ ಒಂದು ಚೇಂಜ್ ಆಗುತ್ತೆ. ವೈಲ್ ಅದರ್ ಡೆಟರ್ಮಿನೆಂಟ್ಸ್ ರಿಮೇನ್ ಕಾನ್ಸ್ಟೆಂಟ್. ಉಳಿದಿರೋದು ಎಲ್ಲ ಡೆಟರ್ಮಿನೆಂಟ್ಸ್ಗಳು ಕಾನ್ಸ್ಟೆಂಟ್ ಆಗಿರ್ತವೆ. ಹಾಗಾದರೆ ಇಲ್ಲಿ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡಿನ ಡೆಟರ್ಮಿನೆಂಟ್ಸ್ಗಳು ಯಾವುವು ಅಂತ ಈಗ ನೋಡೋಣ. ಕಾನ್ಸೆಪ್ಟ್ಸ್ ಆರ್ ಡೆಟರ್ಮಿನೆಂಟ್ಸ್ ಆಫ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್, ಇನ್ಕಮ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್, ಕ್ರಾಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಈ ಮೂರು ಡೆಟರ್ಮಿನೆಂಟ್ಸ್ಗಳವ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ದು. ಒಂದನೇದು ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್, ಎರಡನೇದು ಇನ್ಕಮ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್, ಮೂರನೇದು ಕ್ರಾಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಈಗ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂದರೆ ಏನಂತ ಹೇಳಿ ನೋಡೋಣ. ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್, ಇಟ್ ಈಸ್ ದ ರೆಸ್ಪಾನ್ಸಿವ್ನೆಸ್ ಆಫ್ ಡಿಮ್ಯಾಂಡ್ ಫಾರ್ ಎ ಗೂಡ್ ಟು ಚೇಂಜ್ ಇನ್ ಇಟ್ಸ್ ಪ್ರೈಸ್. ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂದ್ರೆ ರೆಸ್ಪಾನ್ಸಿವ್ನೆಸ್ ಆಫ್ ಡಿಮ್ಯಾಂಡ್ ಅಂದರೆ ಡಿಮ್ಯಾಂಡ್ ಏನು ರೆಸ್ಪಾಂಡ್ ಮಾಡುತ್ತೆ ಅಂದರೆ ಫಾರ್ ಎ ಗೂಡ್ ಟು ಚೇಂಜ್ ಇನ್ ಇಟ್ಸ್ ಪ್ರೈಸ್. ಪ್ರೈಸ್ ಚೇಂಜ್ ಆದಾಗ ಡಿಮ್ಯಾಂಡ್ ಕೂಡ ಚೇಂಜ್ ಆಗುತ್ತೆ ಅಂತ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಹೇಳುತ್ತೆ. ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್, ಇಟ್ ಈಸ್ ದ ರೆಸ್ಪಾನ್ಸಿವ್ನೆಸ್ ಆಫ್ ಡಿಮ್ಯಾಂಡ್ ಫಾರ್ ಎ ಗೂಡ್ ಟು ಚೇಂಜ್ ಇನ್ ಇಟ್ಸ್ ಪ್ರೈಸ್. ಅಂದರೆ ಇಟ್ ಈಸ್ ದ ರೆಸ್ಪಾನ್ಸಿವ್ನೆಸ್ ಆಫ್ ಡಿಮ್ಯಾಂಡ್. ಡಿಮ್ಯಾಂಡ್ ಇಲ್ಲಿ ಏನು ರೆಸ್ಪಾಂಡ್ ಮಾಡ್ತಾ ಇದೆ ಅಂದರೆ ಏನು ಹೇಳ್ತಾ ಇದೆ ಅಂದರೆ ಪ್ರೈಸ್ ಚೇಂಜ್ ಆದಾಗ ಡಿಮ್ಯಾಂಡ್ ಕೂಡ ಚೇಂಜ್ ಆಗುತ್ತೆ ಅಂತ ಹೇಳ್ತಾ ಇದೆ. ಇದನ್ನು ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಎಂದು ಹೇಳುತ್ತಾರೆ. ಚೇಂಜ್ ಇನ್ ಡಿಮ್ಯಾಂಡ್ ಡ್ಯೂ ಟು ಚೇಂಜ್ ಇನ್ ಪ್ರೈಸ್ ಈಸ್ ಕಾಲ್ಡ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಇಲ್ಲಿ ಪ್ರೈಸ್ ಚೇಂಜ್ ಆಲತ್ತದ, ಅದಕ್ಕೆ ಡಿಮ್ಯಾಂಡ್ ಚೇಂಜ್ ಆಲತ್ತದ, ಅದಕ್ಕೆ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತಾರೆ. ಚೇಂಜ್ ಇನ್ ಡಿಮ್ಯಾಂಡ್ ಡ್ಯೂ ಟು ಚೇಂಜ್ ಇನ್ ಪ್ರೈಸ್. ಡಿಮ್ಯಾಂಡ್ನಲ್ಲಿ ಚೇಂಜ್ ಆಗುತ್ತೆ. ಯಾಕೆ ಚೇಂಜ್ ಆಲತ್ತದ? ಪ್ರೈಸ್ ಸಲಿಂದ ಡಿಮ್ಯಾಂಡ್ ಚೇಂಜ್ ಆಲತ್ತದ. ಇದಕ್ಕೆ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತಾರೆ. ಸಿಂಪ್ಲಿಫೈಡ್ ಫಾರ್ಮುಲಾ ಫಾರ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. Simplified formula for price elasticity of demand. PD is equal to delta Q by delta P into P divided by Q. ಇಲ್ಲಿ ಡೆಲ್ಟಾ ಕ್ಯೂ ಅಂದರೆ ಚೇಂಜ್ ಇನ್ ಡಿಮ್ಯಾಂಡ್ ಮತ್ತು ಡೆಲ್ಟಾ ಪಿ ಅಂದರೆ ಚೇಂಜ್ ಇನ್ ಪ್ರೈಸ್. ಪಿ ಅಂದರೆ ಇನಿಷಿಯಲ್ ಪ್ರೈಸ್, ಕ್ಯೂ ಅಂದರೆ ಇನಿಷಿಯಲ್ ಡಿಮ್ಯಾಂಡ್. ಇಲ್ಲಿ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡಿಗೆ ಇನ್ನೊಂದು ಫಾರ್ಮುಲಾ ಕೊಟ್ಟಿದ್ದಾರೆ, ಆದರೆ ಇದು ಅಷ್ಟು ಯೂಸ್ ಆಗೋದಿಲ್ಲ. ಇದೇ ಫಾರ್ಮುಲಾ ಯೂಸ್ ಆಗುತ್ತೆ. ಇದು ಏನಪ್ಪ ಅಂದರೆ ಪಿ ಡಿ ಇಸ್ಕಲ್ ಟು ಪರ್ಸೆಂಟೇಜ್ ಚೇಂಜ್ ಇನ್ ಡಿಮ್ಯಾಂಡ್ ಫಾರ್ ಎ ಗೂಡ್ ಡಿವೈಡೆಡ್ ಬೈ ಪರ್ಸೆಂಟೇಜ್ ಚೇಂಜ್ ಇನ್ ಪ್ರೈಸ್ ಫಾರ್ ಎ ಗೂಡ್. ಪಿ ಡಿ ಇಸ್ಕಲ್ ಟು ಡೆಲ್ಟಾ ಕ್ಯೂ ಬೈ ಡೆಲ್ಟಾ ಪಿ ಇಂಟು ಪಿ ಡಿವೈಡೆಡ್ ಬೈ ಕ್ಯೂ. ಇಲ್ಲಿ ಡೆಲ್ಟಾ ಕ್ಯೂ ಅಂದರೆ ಚೇಂಜ್ ಇನ್ ಡಿಮ್ಯಾಂಡ್, ಇದು ಡೆಲ್ಟಾ ಅಂದರೆ ಚೇಂಜ್. ಈ ಸಿಂಬಲ್ ಏನು ಹೇಳುತ್ತೆ ಅಂದರೆ ಚೇಂಜ್ ಅಂತ. ಚೇಂಜ್ ಇನ್ ಡಿಮ್ಯಾಂಡ್ ಡಿವೈಡೆಡ್ ಬೈ ಚೇಂಜ್ ಇನ್ ಪ್ರೈಸ್ ಇಂಟು ಇನಿಷಿಯಲ್ ಪ್ರೈಸ್ ಡಿವೈಡೆಡ್ ಬೈ ಇನಿಷಿಯಲ್ ಡಿಮ್ಯಾಂಡ್. ಈಗ ಇನ್ಕಮ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡನ್ನು ನೋಡೋಣ. Income elasticity of demand. It is the responsiveness of demand to a change in income of a consumer while other things remain constant. Income elasticity of demand ಅಂದರೆ ಇಟ್ ಈಸ್ ದ ರೆಸ್ಪಾನ್ಸಿವ್ನೆಸ್ ಆಫ್ ಡಿಮ್ಯಾಂಡ್. ಇಲ್ಲಿ ಡಿಮ್ಯಾಂಡ್ ಏನು ರೆಸ್ಪಾಂಡ್ ಮಾಡುತ್ತೆ ಅಂದರೆ ಕನ್ಸ್ಯೂಮರ್ ಇನ್ಕಮ್ ಚೇಂಜ್ ಆದಾಗ ಡಿಮ್ಯಾಂಡ್ ಚೇಂಜ್ ಆಗುತ್ತೆ. ಇಲ್ಲಿ ಡಿಮ್ಯಾಂಡ್ ಏನು ರೆಸ್ಪಾಂಡ್ ಮಾಡ್ತಾ ಇದೆ ಅಂದರೆ ಕನ್ಸ್ಯೂಮರ್ ಇನ್ಕಮ್ ಚೇಂಜ್ ಆದಾಗ ಡಿಮ್ಯಾಂಡ್ ಕೂಡ ಚೇಂಜ್ ಆಗುತ್ತೆ ಅಂತ ಇನ್ಕಮ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಹೇಳ್ತಾ ಇದೆ. ಸಿಂಪಲ್ಲಾಗಿ ಹೇಳಬೇಕಂದ್ರೆ ಕನ್ಸ್ಯೂಮರಿನ ಇನ್ಕಮ್ ಚೇಂಜ್ ಆದಾಗ ಡಿಮ್ಯಾಂಡ್ ಕೂಡ ಚೇಂಜ್ ಆಗುತ್ತೆ. ಇದಕ್ಕೆ ಇನ್ಕಮ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಎಂದು ಕರೆಯುತ್ತಾರೆ.
ಇದರ ಫಾರ್ಮುಲಾ ಕೂಡ ಇದೆ. ವೈ ಡಿ ಈಸ್ಕಲ್ ಟು ಪರ್ಸಂಟೇಜ್ ಚೇಂಜ್ ಇನ್ ಡಿಮ್ಯಾಂಡ್ ಡಿವೈಡೆಡ್ ಬೈ ಪರ್ಸಂಟೇಜ್ ಚೇಂಜ್ ಇನ್ ಇನ್ಕಮ್. ಇದರ ಸಿಂಪ್ಲಿಫೈಡ್ ಫಾರ್ಮುಲಾ ಕೂಡ ಇದೆ. ಸಿಂಪ್ಲಿಫೈಡ್ ಫಾರ್ಮುಲಾ ಫಾರ್ ಇನ್ಕಮ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ವೈ ಡಿ ಈಸ್ಕಲ್ ಟು ಡೆಲ್ಟಾ ಕ್ಯೂ ಬೈ ಡೆಲ್ಟಾ ವೈ ಇಂಟು ವೈ ಡಿವೈಡೆಡ್ ಬೈ ಕ್ಯೂ. ಇಲ್ಲಿ ವೈ ಡಿ ಅಂದರೆ ಇನ್ಕಮ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್, ವೈ ಅಂದರೆ ಇಲ್ಲಿ ಇನ್ಕಮ್, ಮತ್ತು ಡೆಲ್ಟಾ ಕ್ಯೂ ಅಂದರೆ ಚೇಂಜ್ ಇನ್ ಡಿಮ್ಯಾಂಡ್ ಡಿವೈಡೆಡ್ ಬೈ ಡೆಲ್ಟಾ ವೈ ಅಂದರೆ ಚೇಂಜ್ ಇನ್ ಇನ್ಕಮ್ ಇಂಟು ವೈ ಅಂದರೆ ಇನಿಷಿಯಲ್ ಇನ್ಕಮ್ ಡಿವೈಡೆಡ್ ಬೈ ಕ್ಯೂ ಅಂದರೆ ಇನಿಷಿಯಲ್ ಡಿಮ್ಯಾಂಡ್. ಕ್ರಾಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ದ ರೆಸ್ಪಾನ್ಸಿವ್ನೆಸ್ ಆಫ್ ಡಿಮ್ಯಾಂಡ್ ಫಾರ್ ಗೂಡ್ ಎ ಟು ಎ ಚೇಂಜ್ ಇನ್ ದ ಪ್ರೈಸ್ ಆಫ್ ಗೂಡ್ ಬಿ ವೈಲ್ ಅದರ್ ಥಿಂಗ್ಸ್ ರಿಮೇನ್ ಕಾನ್ಸ್ಟೆಂಟ್. ಕ್ರಾಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂದರೆ ದ ರೆಸ್ಪಾನ್ಸಿವ್ನೆಸ್ ಆಫ್ ಡಿಮ್ಯಾಂಡ್ ಫಾರ್ ಗೂಡ್ ಎ ಅಂದರೆ ಡಿಮ್ಯಾಂಡ್ ಫಾರ್ ಗೂಡ್ ಎನ ಡಿಮ್ಯಾಂಡ್ ಚೇಂಜ್ ಆದಾಗ ಗೂಡ್ ಬಿನ ಪ್ರೈಸ್ ಚೇಂಜ್ ಆಗುತ್ತೆ ಅಂತ ಕ್ರಾಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಹೇಳ್ತಾ ಇದೆ. ಅಂದರೆ ಗೂಡ್ ಎನ ಡಿಮ್ಯಾಂಡ್ ಚೇಂಜ್ ಆದಾಗ ಗೂಡ್ ಬಿನ ಪ್ರೈಸ್ ಚೇಂಜ್ ಆಗುತ್ತೆ, ಇದನ್ನು ಕ್ರಾಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತಾರೆ. ಇದರ ಫಾರ್ಮುಲಾ ಕೂಡ ಇದೆ. ಸಿ ಡಿ ಈಸ್ಕ್ವಲ್ ಟು ಪರ್ಸಂಟೇಜ್ ಚೇಂಜ್ ಇನ್ ಡಿಮ್ಯಾಂಡ್ ಫಾರ್ ಗೂಡ್ ಎ ಡಿವೈಡೆಡ್ ಬೈ ಪರ್ಸಂಟೇಜ್ ಚೇಂಜ್ ಇನ್ ಪ್ರೈಸ್ ಆಫ್ ಗೂಡ್ ಬಿ. ಇದರ ಸಿಂಪ್ಲಿಫೈಡ್ ಫಾರ್ಮುಲಾ ಕೂಡ ಇದೆ. ಸಿಂಪ್ಲಿಫೈಡ್ ಫಾರ್ಮುಲಾ ಫಾರ್ ಸಿ ಡಿ ಈಸ್ಕ್ವಲ್ ಟು ಡೆಲ್ಟಾ ಕ್ಯೂ ಎ ಡಿವೈಡ್ ಬೈ ಡೆಲ್ಟಾ ಪಿ ಬಿ ಇಂಟು ಪಿ ಬಿ ಡಿವೈಡೆಡ್ ಬೈ ಕ್ಯೂ ಎ. ಇಲ್ಲಿ ಸಿ ಡಿ ಅಂದರೆ ಕ್ರಾಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್, ಡೆಲ್ಟಾ ಕ್ಯೂ ಎ ಅಂದರೆ ಚೇಂಜ್ ಇನ್ ಡಿಮ್ಯಾಂಡ್ ಫಾರ್ ಗೂಡ್ ಎ ಡಿವೈಡೆಡ್ ಬೈ ಡೆಲ್ಟಾ ಪಿ ಬಿ ಅಂದರೆ ಚೇಂಜ್ ಇನ್ ಪ್ರೈಸ್ ಆಫ್ ಗೂಡ್ ಬಿ ಇಂಟು ಪಿ ಬಿ ಇನಿಷಿಯಲ್ ಪ್ರೈಸ್ ಆಫ್ ಗೂಡ್ ಬಿ ಡಿವೈಡೆಡ್ ಬೈ ಇನಿಷಿಯಲ್ ಪ್ರೈಸ್ ಆಫ್ ಗೂಡ್ ಎ. ಸಿಂಪಲಾಗಿ ಹೇಳಬೇಕಂದ್ರೆ ಡೆಲ್ಟಾ ಕ್ಯೂ ಎ ಅಂದರೆ ಕ್ಯೂ ಅಂದರೆ ಇಲ್ಲಿ ಯಾವಾಗ ಭೀ ಡಿಮ್ಯಾಂಡ್ ಇರುತ್ತೆ, ಅಂದರೆ ಚೇಂಜ್ ಇನ್ ಡಿಮ್ಯಾಂಡ್ ಫಾರ್ ಗೂಡ್ ಎ ಡಿವೈಡೆಡ್ ಬೈ ಚೇಂಜ್ ಇನ್ ಪಿ ಅಂದರೆ ಪ್ರೈಸ್, ಚೇಂಜ್ ಇನ್ ಪ್ರೈಸ್ ಆಫ್ ಗೂಡ್ ಬಿ ಇಂಟು ಇನಿಷಿಯಲ್ ಪ್ರೈಸ್ ಆಫ್ ಗೂಡ್ ಬಿ ಡಿವೈಡೆಡ್ ಬೈ ಇನಿಷಿಯಲ್ ಡಿಮ್ಯಾಂಡ್ ಫಾರ್ ಗೂಡ್ ಎ. ಈ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ನಾವು ಕ್ಲಾಸಿಫಿಕೇಷನ್ ಆಫ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡನ್ನು ನೋಡೋಣ.